ರಾಜಕುಮಾರ ಜೊತೆ ಆಟ ಆಡ್ತಾ ಇದ್ದೆ ತಾಯಿ. ಆ ಸಮಯದಲ್ಲಿ ಮಗಳೇ
ಕೇಳಿತು. ಹೆತ್ತವ್ವೆಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಗಮನಕ್ಕೆ ಓಡೋಡಿ ಬಂದೆಮ್ಮ. ಅಮ್ಮ ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಅಕ್ಷರವೇ ಧಾರಾಕಾರವಾಗಿ ಕಣ್ಣೀರು ಸುಸ್ತಾ ಇದ್ದೀರಿ. ಹಲೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಲೆ ಇಲ್ಲ. ಮಗನೇ ಕಷ್ಟ ಬಂತು ಮಗ, ನಮ್ಮ ಪಾಲಿಗೆ ಕಷ್ಟ ಬಂತಪ್ಪ. ಅಮ್ಮ ಸೋಲಿತಾಪುರದ ಮಹಾರಾಣಿಯಂತ ನೀವು ಸಂತೋಷದಿಂದ ಜೀವನ ಬರಬೇಕಿತ್ತಮ್ಮ. ಹೌದು ಮಗ, ಆದರೆ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಂಡೆ. ನಮ್ಮ ಬಾಧ ವೈದ್ಯದಂತ ಹರಿ ಅಲ್ಲ, ಬ್ರಹ್ಮದೇವನಿ ಅನುದಿನ ಪೂಜೆ ಮಾಡುವಂತ ಪರಮೇಶ್ವರನಿ, ಮುಕ್ಕೋಟಿ ದೇವತೆಗಳಾಗಿರಲಿ ಅಂತವರಿಗೆ ಸರಿಯಾದಂತ ಶಿಕ್ಷೆ ಕೊಟ್ಟು ನಿಮ್ಮ ಮಗ ಮಹಿಷಾಸುರ ಬರ್ತೇನೆ. ದೀರ್ಘವಾದಂತಹ ಧ್ವನಿಯನ್ನು ಆಲಿಸಿ ಓಡಿಕೊಂಡು ಬಂದೆಯ ಮಗ. ನಿಮ್ಮ ಮಗ ಮಹಿಷಾಸುರನಿದ್ದೇನಮ್ಮ ಕಂದ, ಹಿಂದೆ ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೇ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನ ಅಯ್ಯ. ಸಮರ ಮುಖದಲ್ಲಿ ದೇವತೆಗಳನ್ನು ಬಡಿದು ಸುರಪುರದ ಸುರ ಗದ್ದುಗೆ ಏರಿದ್ರಂತೆ ಮಗ. ಅಮ್ಮ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಮಗ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯಿತಪ್ಪ.
ಸುರಪುರದ ಸುರಪೀಠದಲ್ಲಿ ನಯ್ಯರ ರಾಜಿಸಿಕೊಂಡಿದ್ರಂತೆ. ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದರೆ ತಾಯಿ ಇಂದ್ರಾದಿ ಸುಮನಸರಲ್ಲಿ ಬಡಿದಟ್ಟಿ ಸುರಪೀಠವಲ್ಲೇ ಕೊಲ್ಲ ಸ್ವಾಧೀನವಾಗಿ ಮಾಡಿದ್ರಮ್ಮ. ಪೀಠವನ್ನು ಏರಿದಂತ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸ ಅಂದ್ರೆ ಕೊಂದೆ ತಾಯಿ. ನನ್ನ ಅಪ್ಪನನ್ನು ಮೋಸ ಅಂದ್ರೆ ಕೊಂದ ತಾಯಿ. ಅಮ್ಮ ನನ್ನ ಅಪ್ಪನ ಕೊಂದವ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷಣ ಪಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವವಳು ನಾನಲ್ಲ. ಕೊರಿಯಾಕೆ ಅವಳ ಮಾಲಿನಿ ಮನದಿ ಹರುಷವನಾಂದು ನುಡಿದಳು. ಮನದಿ ಹರುಷವನಾಂದು ನುಡಿದಳು. ಅರಿವಿಜರೆ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾವನು ಬರುವ ಕೃತಗದಿ ವನಜನಾವನು ಬರುವ ಕೃತಗದಿ ಅನವರದ ಸುಮನವರ ಪಕ್ಷದಿ ನಿನಗೆ ಹೇಳುವೆನೊಂದು ನಿನಗೆ ಒಂದು ಹೇಳುವೆನೊಂದು ವಿಧಿಯಲ್ಲಿ ಪಡೆಯುವ ವರಗಳನ್ನು ತನಯನಾಡಿದ
ನುಡಿಗಿ ಮಾಲಿನಿ ಮನದಿಗ ಋಷಭನಾಂದು ನುಡಿದಳು ಮಗನೇ ಕಂದ 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 ಮಗನೇ, ವೀರೋಚಿತವಾದಂತ ನಿನ್ನ ಮಾತುಗಳನ್ನು ಕೇಳಿದಾಗ ಮಾತಿಗೆ ಮನಸ್ಸಿಗೆ ಪರಮಾನಂದ ಉಂಟಾಯಿತು ಮಗನೇ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರನೇ ಬರ್ಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತಹ ಸಮರ್ಥ ವೀರ ನೀನು. ದೇವತೆಗಳು ನಿನಗೆ ಗಣವೇ ಅಲ್ಲ ಮಗನೇ. ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ವಹಿಸಿಕೊಂಡು ಒಬ್ಬ ಬರ್ತಾನೆ. ನಾರಾಯಣ ಆ ಕರಿಯ ಹರಿನಾರಾಯಣ ಒಂದೇ ಬರ್ತಾನೆ. ಇನ್ನು ಮುಂದಕ್ಕೆ ನಿಮ್ಮ ತಂಟಿಗೆ ಬರ್ಲಿ ಅಮ್ಮ. ಅವನ ಸೊಂಟವನ್ನೇ ಮುರಿತೇನೆ. ಯಾವಾಗ ಎಲ್ಲಿ ಹೇಗೆ ಬರ್ತಾನವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಬರ್ಬೇಕವ. ನಾವು ಜಾಗೃತರಾಗಿರ್ಬೇಕು. ಕಾಲಿಡುವ ಮೊದಲು ನಾವು ಯಾವತ್ತು ದೃಷ್ಟಿ ಇರಿಸಬೇಕು ಮಗು. ಯಾವ ರೀತಿ ಅಮ್ಮ? ಮಗ, ನಿನ್ನದಂತಹ ದೈಹಿಕವಾದಂತಹ ಬಲ ಸಾಕಾಗುವುದಿಲ್ಲ. ಮತ್ತೆ ಏನು ಮಾಡಬೇಕು ತಾಯಿ? ಬೇಕು ನಿನಗೆ ದೈವ ಬಲ. ಯಾವ ರೀತಿ ಬಡಿದಮ್ಮ? ದಟ್ಟವಾದಂತಹ ಕಾರಣವನ್ನು ಸೇರಿಕೋ. ವಿಧಿಯ ಕುರಿತು ತಪಸ್ಸು ಮಾಡು. ಉಳಿದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ನೀನು ಸ್ವರ್ಗಲೋಕಕ್ಕೆ ಲಗ್ಗೇರಿಟ್ಟೆಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಬಡ್ದು ಬಡಿಬಹುದು. ಏನು ಮಗ? ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ನಾನು ಕೊಡುವುದಿಲ್ಲ ತಾಯಿ. ನಿಮ್ಮ ಮಾತಿನಂದದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತ ವರವನ್ನು ಕೇಳ್ತೇನೆ ತಾಯಿ. ಅಮ್ಮ, ಏನು ಮಗ? ಆ ಸಮಯದಲ್ಲಿ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಾ ತಾಯಿ? ಇಲ್ಲ ಮಗ, ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಬೇಕು. ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನೀನು ಭಜಿಸಿದೆ ಅಂತಾದ್ರೆ ವಿಧಿ ಒಡೆದು ನಿನ್ನನ್ನು ಅನುಗ್ರಹಿಸುವುದಕ್ಕೆ ಬರ್ತಾನೆ ಮಗ. ಹೋಗ್ತೇನಮ್ಮ. ಶಕ್ತವ್ಯಾದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು ತಾಯಿ. ಮಾತನ್ನು ಈಡೇರಿಸುವುದಕ್ಕೆ ಹೊರಟೇ ಬಿಟ್ಟಿಯೇನು? ಹಾಗಂತ ಬರೀ ಕೈಯಲ್ಲಿ ಹೋಗ್ಲಿಕ್ಕಿಲ್ಲ ಏನು? ಇಲ್ಲಿಂದ ಮಗ, ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗೆ ಸ್ವೀಕರಿಸು. ಅಮ್ಮ, ಏನು? ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶದ ನೀನೆಯಾ ತಾಯಿ? ಮುದ್ದು, ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಮ್ಮ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತಹ ಕಾರಣಕ್ಕೆ. ಮುಂದೆ ಯಾರಿಂದಲೇ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತಹ ಉದ್ದೇಶದಿಂದ ಮಾತಿಗಾಗಿ ಮಗ ಮರು ಮಾತಾಡದೆ ಸ್ವೀಕರಿಸಲೇಬೇಕು. ಆದಿತ್ತಮ್ಮ, ಹೋಗಿ ಬಾ, ಶುಭವಾಗಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನಾದ ಬಗೈವೆ ಆತೋಕ್ಷಣ ಪರಾಠಿತನು ಪುಷ್ಕರಕ್ಕೆ ಕ್ರಮ ಪಡುತ್ತಲ್ಲಿ ಬಳಿಕ ಅಮ್ಮನಿಂದ ಆಜ್ಞೆಯನ್ನು ಪಡೆದಂತ ನಾನು ನೇರವಾಗಿ ಘೋರವಾದಂತ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿ ಧರೆಯ 7 ಜನರು 3 ಮೂರ್ತಿಗಳಿಂದ ಮರಣವೇ ಬಾರುವಂತ ವರವನ್ನು ಪಡೆದೆ. ಆನಂತರ ಅರಮನೆಯನ್ನು ಸೇರಿಕೊಂಡೆ
ನಮ್ಮವರನ್ನು ಸೇರಿಕೊಂಡು ಕೈಗೊಂಡ ದಿಗ್ವಿಜಯ ನೇರವಾಗಿ ಭೂಲೋಕ ಪ್ರವೇಶ ಮಾಡಿದೆ. ಭೂಭುಜರ ಗರ್ವವನ್ನೇ ಮುರಿದು ಅಲ್ಲಿನ ಅಧಿಕಾರವನ್ನೇ ಸ್ಥಾಪನೆ ಮಾಡಿದೆ. ಆ ನಂತರ ಪಾತಾಳವನ್ನು ಸೇರಿ ಅಲ್ಲಿರುವಂತಹ ಅವರ ಗಾದಿಗಳೆಲ್ಲ ಸಾಧನೆ ಮಾಡಿದೆ. 2 ಲೋಕರನ್ನ ಸ್ವಾಧೀನವಾಗಿದೆ. ಉಳಿದಿರಲ್ಲ ಒಂದು ಲೋಕ, 4 ಲೋಕ. ಆ ವಿಚಾರದಲ್ಲಿ ನಮ್ಮವರ ಜೊತೆ ಮಾತಾಡುವಂತಹ ಸಮಯದಲ್ಲಿ ಯಾರು ನಮ್ಮನ್ನು ಕಾಣುವುದಕ್ಕಿದ್ದಾರೆ. ಬರ್ಲಿ ಬರ್ಲಿ. ನಮಗೆ ಭಯ ಆಗ್ತಾ ಉಂಟು. ಯಾರು ಭಯ ಪಡಬೇಡಿ, ಎಲ್ಲರೂ ಹತ್ತಿರಕ್ಕೆ ಬನ್ನಿ. ಇದು ಕೂಗಿನವರು ಯಾರು? ಇನ್ನು ಮುಂದೆ ಕೂಗಬೇಡಿ. ನಾಳೆಯ ಬಲಿರಯ್ಯ ಬಂದೆವು. ಬಲಿರಯ್ಯ ಬಂದೆ. ಅಯ್ಯೋ, ನಿಮ್ಮನ್ನು ನೋಡಿದಾಕ್ಷಣವೇ ಅಂಗಾಂಗವನ್ನೇ ಕಳೆದಿದ್ದೀರಿ. ಸರಿ, ಅಂಗವಿಕಲರಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತೇನೆ ಅಲ್ಲ, ಹಿತವಂತೇನೆ. ಎಲ್ಲ ವಿಚಾರವನ್ನು ಹೇಳಿರಯ್ಯ. ನಾವು ನಿನ್ನ ಬಂಧುಗಳು. ಲಾಲಿಪುರಾದಿ ಮಾಲಿನಿ ಸುಕುಮಾರ ಮಗದೊಮ್ಮೆ ನಿನ್ನ ಪವಿತ್ರ ಪಾದಕ್ಕೆ ಉತ್ತಂಡ ನಮೋ ನಮಃ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ನಾವು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರು. ನನ್ನ ಜಾತಿ ಬಾಂಧವರಿ. ಅಯ್ಯ, ವಾಹ್. ಯಾರಯ್ಯ ನೀನು? ನಾನೇ ಶಂಕಾಸುರ, ಈತ ಅವ ದುರ್ಗಾಸುರ, ಆತ ಅವ ಬಿಡಲಾಸುರ. ಉಳಿದವರೆಲ್ಲ ಎಲ್ಲ ನಮ್ಮವರೇ. ಅವರೆಲ್ಲ ನೋಡಿ ಆ ಕಡೆಯಿಂದ ಹೋಗ್ತಾ ಇದ್ದಾರೆ. ಹೋಗ್ಲಿ, ಅವರು ಅವರಷ್ಟೇ ಹೋಗ್ಲಿ. ಅವರು ಬೇಡ ನಮಗೆ. ಅಯ್ಯ, ಇವರೆಲ್ಲ ಸೇರಿಕೊಂಡು ಈ ಸೋನಿತಾಪುರಕ್ಕೆ ಬರಬೇಕಾದ್ರೆ ಕಾರಣವೇನು? ಫಲವಾದ ಕಾರಣವಿದೆ. ಏನು ಕಾರಣ? ಒಂದೊಮ್ಮೆಗೆ ಸ್ವರ್ಗದ ಮೇಲೆ ಆಸೆ, ನೇರವಾಗಿ ಸ್ವರ್ಗ ಪ್ರವೇಶ, ಸ್ವರ್ಗದ ಕಣಮ್ಮ ಸ್ವಾಧೀನ. ನಮ್ಮಲ್ಲಿ ಸ್ವತಂತ್ರ ಇಂದ್ರ ಅವ ಸುಮ್ಮನೆ ಕೂತಲಿಲ್ಲ. ಏನ್ ಮಾಡಿದ? ಹೋದ ವೈಕುಂಠಕ್ಕೆ ನಾರಾಯಣ ದೂರಿತ್ತ. ನಾರಾಯಣ ಬರಲಿಲ್ಲ. ಅವ ಕೂತಲ್ಲಿಂದ ಸ್ವಯ್ ಅಂತ ಬಿಟ್ಟ. ಯಾವ್ದನ್ನು? ಚಕ್ರ. ಪರಿಣಾಮ ಅಂಗಾಂಗ ಹೋಯ್ತು. ಅಂಗಾಂಗವನ್ನೇ ಕಳೆದುಕೊಂಡಂತ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ಕಾಡೇ ಗತಿ. ಇಲ್ಲಿ ಬರೋದಕ್ಕೆ ಕಾರಣವೇನು? ಕಾರಣ ಉಂಟು. ನಿನ್ನಪ್ಪನನ್ನು ಕೊಂದವ, ಕೊಲ್ಲಿಸಿದವ ಆ ಇಂದ್ರ. ನೀನು
ಪರ್ವತವನ್ನೇರುತ್ತಾ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪರಿ ನೀನು, ನನ್ನಪ್ಪನ ಅಂತ ವಿದ್ಯುನ್ಮಾನೆಯನ್ನು ಕೊಂದಂತ ಪಾತಕಿ, ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಏನಲ್ಲ. ಮಾಲಿನಿ ಸಂಜಾತ ಮಹಿಷನಾಗಿ ಬಂದಿದ್ದೇನೆ. ಪೀಠವನ್ನು ನಮಗೆ ಸ್ವರ್ಗದ ಪೀಠವನ್ನು ಬಯಸಿ ಬಂದಯ್ಯ. ಅಷ್ಟು ಸುಲಭವಾಗಿ ಸ್ವರ್ಗದ ಪೀಠ ಸಿಗುವುದಿಲ್ಲ. ಯಾಕೆ ಬಲ್ಲಯ್ಯ? ಶತಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಈ ಸ್ವರ್ಗಲೋಕ, ನಿಮ್ಮಂತಹ ತಾನವರು ಎಷ್ಟೋ ಮಂದಿ ಬಂದಿದ್ದಾರೆ. ಅವರೆಲ್ಲ ಹಿಂದೆ ಹೋಗಿದ್ದಾರೆ. ನಿನ್ನ ಅಪ್ಪನನ್ನು ಕೊಂದಿದ್ದೇನೆ, ನಿನ್ನನ್ನು ಕೊಂದುಕೊಳ್ಳಬೇಕಾಗ್ತದೆ. ಎಚ್ಚರಕ್ಕೆ ಮುರಿದನು. ಮೂರು ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣುತ್ತಾ ಇದ್ದಾನ, ಓಡಿದ ಯಾರು ಕಾಣುವುದಿಲ್ಲ. ಬೇಡ, ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಅದರ ಆವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ಎಲ್ಲವೂ ಮಹಿಷಾರ್ಪಣ ಆಗಬೇಕು. ಒಂದು ವೇಳೆ ತಪ್ಪಿ ನಡೆದರೆ ಅವರ ಉದರವಲ್ಲೇ ಸೇರಿ ರಕ್ತವನ್ನು ಹೀರಿ ಪಂಚಮಹಾಪಾತಕರೇ ಮಾಡ್ತಾ ಇರ್ಬೇಕು. ಕೆಲವೆಲ್ಲ ಬ್ರಾಹ್ಮಣರು ಒಳ್ಳೆಯವರಿದ್ದಾರೆ, ಏನ್ ಮಾಡ್ಬೇಕು? ಅಂತವರ ಬಿಡಿ, ಕೆಟ್ಟವರನ್ನಷ್ಟೇ. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ಸ್ವಲ್ಪ ಆಯಾಸವನ್ನು ಪಟ್ಟಿದ್ದೇನೆ. ವಿಶ್ರಾಂತಿ ಅಗತ್ಯ. ಹೋಗಿರಿ, ಬರ್ತೇನೆ. ಹೋಗಿರಿ. ಅದೇ ಸಂಚಾರ ಮಾಡುದು. ಸೂರ್ಯ ಮತ್ತು ಚಂದ್ರ, ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕು. ಎಲ್ಲಾದ್ರೂ ನೀವು ಹಾರಾಟ ಕೊಡಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದಂತಾದ್ರೆ ನಿಮಗೆ ಸರಿಯಾದಂತಹ ಶಿಕ್ಷೆ ಕೊಡ್ತೇನೆ. ಚಾತರ, ಎಚ್ಚರಬೇಡಿ, ಎಚ್ಚರಬೇಡಿ.
ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿಯುತ್ತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕುಗ್ತಾ ಇದೆ. ಧೂಮಕೇತು ಸಂಚಾರ. ಈಗ ನಾನು ತಿಳಿದುಕೊಂಡೆ, ಯಾರೋ ಒಬ್ಬಲಾಕೆ ನಾರಿ ಕೇಸರ ನೀರ್ಕೊಂಡು ಬಂದಲಂತೆ. ನಮ್ಮವರಂತ ಸಂಕದುಗ್ಗರ ಗೊಂದಲಂತೆ. ಯಾರೇ ಆಗಿರಲಿ, ರಥವಲ್ಲೇರಿಕೊಂಡು ನಾನೇ ತರುತ್ತೇನೆ. ಕೇಸರ ನೀರ್ಕೊಂಡು ಬಂದೆಯ. ನಿಜ. ನಮ್ಮವರಾದಂತಹ ಸಂಕದುಗ್ಗರಲ್ಲಿ ಕೊಂದೆಯ. ಮಾಲಿನಿ ಜಾತ ಮಹಿಷನಾಲೆ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ, ಎಲ್ಲ ವಿಚಾರವನ್ನು ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗೆಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆ. ಸುರರ ಮರೆಯನ್ನು ಉಳಿಸಿ ನಿನ್ನ ಶಿರವನ್ನು ಕುಟ್ಟಿ ಕೆಡವಿ ಸುರರ ಪೊರೆಯಲು ಬಂದವಳು.
ಇನ್ನು ಈ ಪ್ರಪಂಚ ನೀನು ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರಿಯನ್ನು ಕಾಡಿಗಳಿಸು. 14 ಲೋಕದ ಒಡೆಯ ಮಹಿಷ ಪೀಠವನ್ನು ಏರುವಂತಹ ಸಮಯದಲ್ಲಿ ನನ್ನ ತೋಳೆ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ. ಅಗತ್ಯದ ಘಟನೆ ಪಠಿಯ ಸೀಮಾಯ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು.
ಸುರಪಾದಿ ಸುಮಾದಾಸರೆಲ್ಲರೂ ಬಂದು ಹರಿ ಹರಿ ನಿಧಾನದಲ್ಲಿ ತುಂಬಿಸಿದರಂದು ಸುರುಳ ಮಹಿಷರನ್ನು ಕರೆದ ಮಹಿಷಾಸುರನಿಗೆ